ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಂಗಳೂರಿನ ಎಚ್ ಕ್ರಾಸ್ನಲ್ಲಿರುವ ಗ್ರೀನ್ ವ್ಯಾಲಿ ಹೈಸ್ಕೂಲ್ನಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ವಿಜಯಪುರದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಅದ್ದೂರಿಯಾಗಿ ಪ್ರದರ್ಶನಗೊಂಡ ಪತ್ರಿಜಿ ಸಾಕ್ಷ್ಯಚಿತ್ರ. ಹಂಪಿಯಲ್ಲಿ ನಡೆಯುತ್ತಿರುವ ಮೌನ ಧ್ಯಾನ ಯಜ್ಞ. ಬೆಂಗಳೂರಿನಲ್ಲಿ ನಡೆದ 33ನೇ ಮನೆ ಮಂಡಲ ಧ್ಯಾನ. ಪಿರಮಿಡ್ ವ್ಯಾಲಿಯಲ್ಲಿ ಪೈಮಾ ನೇತೃತ್ವದಲ್ಲಿ ನಡೆಯುವ ಅವೇಕನಿಂಗ್ ಯೂತ್ ಫೆಸ್ಟ್. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ನಡೆದ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭ ಮತ್ತು ಧ್ಯಾನ ಯಜ್ಞ. ಈಗ ವಿವರಗಳ ಕಡೆಗೆ. ಬೆಂಗಳೂರಿನ ಎಚ್ ಕ್ರಾಸ್ ನಂದಗೂಡಿನ ಗ್ರೀನ್ ವ್ಯಾಲಿ ಕಾಂಪೋಸಿಟ್ ಹೈಸ್ಕೂಲ್ನಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಜುಲೈ 11ರಂದು ನಂದಗುಡಿಯ ಗ್ರೀನ್ ವ್ಯಾಲಿ ಕಾಂಪೋಸಿಟ್ ಹೈಸ್ಕೂಲಿನಲ್ಲಿ ಶಾಲೆಯ ನಿರ್ವಹಣಾ ಪ್ರಭಾವಿ ಮುನಿಶ್ಯಾಮ್ ಗೌಡ ಅವರ ಉಪಸ್ಥಿತಿಯಲ್ಲಿ ಉಪಾಧ್ಯಾಯರಿಗಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ವಿಜಯಪುರದ ಪಿರಮಿಡ್ ಮಾಸ್ಟರ್ ಆದ ಶಿವಕುಮಾರ್ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಧ್ಯಾನ ಪರಿಚಯ, ಧ್ಯಾನದ ವೈಜ್ಞಾನಿಕ ಮಹತ್ವ ಹಾಗೂ ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಲಾಭಗಳ ಕುರಿತಾಗಿ ವಿವರವಾಗಿ ತಿಳಿಸಲಾಯಿತು. ಅಲ್ಲದೆ ಎಲ್ಲರಿಂದಲೂ ಧ್ಯಾನವನ್ನು ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಆತ್ಮಪೂರ್ವಕ ವಂದನೆಗಳನ್ನು ತಿಳಿಸಲಾಯಿತು. ವಿಜಯಪುರದ ಶ್ರೀ ಗುರು ರಾಘವೇಂದ್ರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜುಲೈ 15ರಂದು ವಿಜಯಪುರದ ಶ್ರೀ ಗುರು ರಾಘವೇಂದ್ರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ವಿಜಯಪುರದ ಪಿರಮಿಡ್ ಮಾಸ್ಟರ್ ಆದ ಶಿವಕುಮಾರ್ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮನಸ್ಸಿನ ಶಾಂತಿ, ನೆಮ್ಮದಿ ಮತ್ತು ಸಂತೋಷವನ್ನು ಹೊಂದಲು ಧ್ಯಾನ ಎಷ್ಟು ಮಹತ್ವವಾಗಿದೆ ಎಂಬುದರ ಕುರಿತು ಸವಿವರವಾಗಿ ತಿಳಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಧ್ಯಾನಿಗಳಿಗೆ ಆತ್ಮೀಯವಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು. ಜುಲೈ 19ರಂದು ಕರ್ನಾಟಕದ ವಿವಿಧೆಡೆ ಪತ್ರಿಜಿಯವರ ಸಾಕ್ಷ್ಯಚಿತ್ರ ಅದ್ದೂರಿಯಾಗಿ ಪ್ರದರ್ಶನಗೊಂಡಿತು. ಜುಲೈ 19ರಂದು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಜೀವನ ಆಧಾರಿತ ಸಾಕ್ಷ್ಯಚಿತ್ರವು ಬೆಂಗಳೂರು, ಬಳ್ಳಾರಿ, ಚಳ್ಳಕೆರೆ, ಶಿಡ್ಲಘಟ್ಟ, ಹುಬ್ಬಳ್ಳಿ ಹೀಗೆ ಕರ್ನಾಟಕದ ವಿವಿಧೆಡೆ ಬೆಳಗಿನ ಉಪಹಾರವನ್ನು ಒಳಗೊಂಡಂತೆ ಸಸ್ಯಾಹಾರ ಜಾಥದೊಂದಿಗೆ ವಿಭಿನ್ನವಾಗಿ ಆರಂಭಗೊಂಡ ಪ್ರದರ್ಶನವು ಸಾವಿರಾರು ಧ್ಯಾನಿಗಳು ಚಿತ್ರವನ್ನು ವೀಕ್ಷಿಸುವ ಮೂಲಕ ಚಿತ್ರ ಪ್ರದರ್ಶನವು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಮನುಕುಲಕ್ಕೆ ಪತ್ರಿಜಿಯವರು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯನ್ನು ನೋಡಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಸ್ಫೂರ್ತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ಚಿತ್ರದ ತಂಡದವರೆಲ್ಲರಿಗೂ ಪಿಎಂಸಿ ಕನ್ನಡ ಚಾನೆಲ್ ವತಿಯಿಂದ ವಿಶೇಷ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಮಹಾ ಪರಿನಿರ್ವಾಣ ದಿನದ ಪ್ರಯುಕ್ತ ಹಂಪಿಯಲ್ಲಿ ಮೌನ ಧ್ಯಾನ ಯಜ್ಞ ನಡೆಯುತ್ತಿದೆ. ಜುಲೈ 24 ಸಂಜೆ 4 ಗಂಟೆಯಿಂದ ಜುಲೈ 26 ಸಂಜೆ 6 ಗಂಟೆಯವರೆಗೆ ಹಂಪಿಯ ಹೇಮಕೂಟದ ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ತುಂಗಭದ್ರಾ ನದಿ ದಡದಲ್ಲಿ ಸಾಮೂಹಿಕ ಧ್ಯಾನ, ಪತ್ರಿಜಿಯವರ ವಿಡಿಯೋ ಸಂದೇಶಗಳು, ಪಿರಮಿಡ್ ಮಾಸ್ಟರ್ಗಳ ಅನುಭವ ಹಂಚಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಎಲ್ಲ ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ. 3 ದಿನಗಳವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಉಚಿತ ಅನ್ನದಾನ ನಡೆಯಲಿದೆ. ಎಲ್ಲರೂ ಅನ್ನದಾನಕ್ಕೆ ದೇಣಿಗೆಯನ್ನು ನೀಡಿ ಸಹಕರಿಸಲು ಆತ್ಮೀಯ ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಬೆಂಗಳೂರಿನಲ್ಲಿ ಜುಲೈ 19 ಭಾನುವಾರ 33ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ ಮತ್ತು ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಪಿರಮಿಡ್ ಮಾಸ್ಟರ್ ಆದ ಜನಾರ್ದನ ಗುಪ್ತಾ ಅವರ ಮನೆಯಲ್ಲಿ 33ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಪಿರಮಿಡ್ ಮಾಸ್ಟರ್ ಆದ ಮೀನಾ ಸುಧೀರ್ ಅವರು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಭಾಗವಹಿಸಿ ಪರಮಾತ್ಮ ಸ್ಥಿತಿ ಎಂದರೇನು ಎಂದು ಸವಿವರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನಿಗಳಿಗೂ ಧನ್ಯವಾದಗಳನ್ನು ತಿಳಿಸಲಾಯಿತು. ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಅವೇಕನಿಂಗ್ ಯೂತ್ ಫೆಸ್ಟ್ ನಡೆಯಲಿದೆ. ಜುಲೈ 31ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ 3 ದಿನಗಳ ವಸತಿ ಶಿಬಿರದಲ್ಲಿ ಧ್ಯಾನ, ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು,
ಹೊಸ ಸ್ನೇಹಿತರೊಂದಿಗೆ ಸಂವಾದ, ಆತ್ಮವಿಕಾಸ ಮತ್ತು ಮಾನಸಿಕ ನೆಮ್ಮದಿ ಹಾಗೂ ಜಾಗೃತ ಜೀವನ ಶೈಲಿಯತ್ತ ಯುವಕರನ್ನು ಪ್ರೇರೇಪಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ದೇಶ ವಿದೇಶಗಳಿಂದ ಸಾವಿರಾರು ಯುವಕರು ಈ ಮಹೋತ್ಸವದಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದು, ಆಸಕ್ತ ಯುವಕರು ಈಗಾಗಲೇ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಜುಲೈ 19ರಂದು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭ ಮತ್ತು ಧ್ಯಾನ ಯಜ್ಞವನ್ನು ಆಯೋಜಿಸಲಾಗಿತ್ತು. ಕಳೆದ 6 ವರ್ಷಗಳಿಂದ ಮುಂಡರಗಿಯಲ್ಲಿ ಧ್ಯಾನ ನಡೆಯುತ್ತಿದೆ. ಜುಲೈ 19ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಸಂಗೀತ ಧ್ಯಾನದೊಂದಿಗೆ ಆರಂಭವಾದ ಕಾರ್ಯಕ್ರಮವನ್ನು ಮುಂಡರಗಿ ಪಿರಮಿಡ್ ಮಾಸ್ಟರ್ ಶ್ರೀ ಮಹಾಂತೇಶ ಅವರು ಹಾಗೂ ಮಾಸ್ಟರ್ಸ್ಗಳು ಆಯೋಜನೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ವಿದ್ಯಾರಾಣಿಯವರು ಧ್ಯಾನದಿಂದಾಗುವ ವೈಜ್ಞಾನಿಕ ಬದಲಾವಣೆಯ ಕುರಿತು ತಿಳಿಸಿದರು. ಪಿರಮಿಡ್ ಮಾಸ್ಟರ್ಗಳಾದ ವಿಶಾಲಾಕ್ಷಿ ಅತಣಿ ಮತ್ತು ರಂಗಣ್ಣ ಅವರು ಮೌನದ ಮಹತ್ವ ಮತ್ತು ಪಿರಮಿಡ್ ಶಕ್ತಿ ಕುರಿತು, ಹಾಗೆ ಪಿರಮಿಡ್ ಮಾಸ್ಟರ್ ನೇತ್ರಾವತಿಯವರು ಸಸ್ಯಾಹಾರ ವಿಶೇಷತೆಯ ಕುರಿತು ವಿವರಿಸಿದರು. ವಿವೇಕ ಬಳಗದ ಸಾಧಕರು ಮತ್ತು ಯೋಗ ಸಮಿತಿ ಅಧ್ಯಕ್ಷರು ಧ್ಯಾನ ದಿವ್ಯ ಔಷಧ ಎಂದು ತಿಳಿಸಿದರು. ಮಹಂತೇಶ ನಾವಿ ರಾಜೇಶ್ವರಿ ಅವರನ್ನೇ ಒಳಗೊಂಡು ಮುಂಡರಗಿಯ ಧ್ಯಾನಿಗಳು ಧ್ಯಾನ ಅನುಭವ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ 200ಕ್ಕೂ ಅಧಿಕ ಜನ ಧ್ಯಾನಾಸಕ್ತರು ಸೇರಿದ್ದು ಬಹು ವಿಶೇಷ ಸಂಗತಿ. ಈ ಸಂದರ್ಭದಲ್ಲಿ ಮುಂಡರಗಿಯ ಎಲ್ಲ ಧ್ಯಾನ ಬಂಧುಗಳಿಗೆ PMC ಕನ್ನಡ ವಾಹಿನಿ ಬಗ್ಗೆ ತಿಳಿಸಲಾಯಿತು. ಧ್ಯಾನವನ್ನು ಉಚಿತವಾಗಿ ಕಲಿಯಲು ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.